ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮಗೆ ರೆಸ್ಟೋರೆಂಟ್ಗಳಲ್ಲಿ ಯಾವ ರೀತಿ ಚಿಕನ್ ತಂದೂರಿ ಸಿಗುತ್ತೋ ರುಚಿಯಾಗಿ, ಅದೇ ರೀತಿ ಮನೆಯಲ್ಲಿ ತುಂಬಾ ಸುಲಭವಾಗಿ ತಂದೂರಿ ಚಿಕನ್ನ ಹೇಗೆ ಮಾಡೋದಂತ ನೋಡೋಣ. ಹಾಗೆ ನಮ್ಮ ಚಾನಲನ್ನು ನೋಡ್ತಿರೋರು ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಂದೂರಿ ಚಿಕನ್ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಸ್ವಲ್ಪ ಮೆಣಸನ್ನು ಸ್ವಲ್ಪ ಬಿಸಿ ನೀರಿಗೆ ಹಾಕಿ ನೆನೆಸ್ಕೊಳ್ತೀನಿ. ಇದರಿಂದ ತುಂಬಾ ಮೆಣಸು ಬೇಗ ಗ್ರೈಂಡ್ ಆಗುತ್ತೆ, ಹಾಗೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 8ರಿಂದ 10 ಬ್ಯಾಡಗಿ ಮೆಣಸನ್ನು ಬಿಸಿಯಾಗಿರುವಂಥ ನೀರಿಗೆ ಹಾಕಿ ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ನೆನೆಸಿ ಅದನ್ನ ನೈಸಾಗಿ ರುಬ್ಕೊಳ್ತೀನಿ. ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಚಿಕನ್ ತಂದೂರಿ ಮಾಡೋದಕ್ಕೆ ನಾನಿಲ್ಲಿ ಈ ರೀತಿ ದೊಡ್ಡದಾಗಿರುವಂಥ ಹೋಲ್ ಲೆಗ್ನ 4 ತೊಗೊಂಡಿದ್ದೀನಿ. ಇದನ್ನ ಮಧ್ಯಕ್ಕೆ ಈ ರೀತಿ ಕಟ್ಸ್ನ ಹಾಕಿದ್ದೀನಿ. ಈ ರೀತಿ ಕಟ್ಸ್ನ ಹಾಕೋದ್ರಿಂದ ಈ ಚಿಕನ್ಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಸೇರಿಕೊಳ್ಳುತ್ತೆ. ಮೊದಲಿಗೆ ಈ ಚಿಕನ್ಗೆ ನಾವು ಮ್ಯಾರಿನೇಟ್ ಮಾಡ್ಕೊಳ್ಬೇಕಾಗತ್ತೆ. ಮ್ಯಾರಿನೇಟ್ ಮಾಡೋದಕ್ಕೆ ನಾನು ತೊಗೊಂಡಿರುವಂಥ 4 ಚಿಕನ್ ಲೆಗ್ನ ಈ ಪಾತ್ರೆಗೆ ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ತಿದ್ದೀನಿ. ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಕೂಡ ಹಾಕ್ತಿದ್ದೀನಿ. ಹಾಗೆ ಇದಕ್ಕೆ 1.5 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಹಾಕ್ತಿದ್ದೀನಿ. ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ, ಹಾಗೆ 1 ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿ ಹಾಕ್ತಿದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೋಂಪು ಕಾಳನ್ನು ಈ ರೀತಿ ಕೈಯಲ್ಲೇ ಸ್ವಲ್ಪ ಪುಡಿ ಮಾಡಿ ಹಾಕ್ತಿದ್ದೀನಿ. ನಂತರ 1 ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿನೂ ಕೂಡ ಅದೇ ರೀತಿ ಸ್ವಲ್ಪ ಕೈಯಲ್ಲೇ ಪುಡಿ ಮಾಡಿ ಹಾಕ್ತಿದ್ದೀನಿ. ನಂತರ ಇದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕ್ತಿದ್ದೀನಿ. ನಂತರ ನಾವು ಏನು ಒಣಮೆಣಸನ್ನ ಚೆನ್ನಾಗಿ ಬಿಸಿ ನೀರಲ್ಲಿ ನೆನೆಸಿ ಈ ರೀತಿ ನಾನು ನೈಸಾಗಿ ರುಬ್ಕೊಂಡಿದ್ದೀನಿ, ಅದನ್ನು ಕೂಡ ಇದಕ್ಕೆ ಹಾಕ್ತಿದ್ದೀನಿ. ನಾವು ತಂದೂರಿ ಚಿಕನ್ ಮಾಡ್ತಿರೋದ್ರಿಂದ ತಂದೂರಿ ಮಸಾಲ ಪೌಡರ್ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ನಾನು ಒಂದು 2 ಸ್ಪೂನ್ ಆಗುವಷ್ಟು ತಂದೂರಿ ಮಸಾಲ ಪೌಡರ್ನ ಹಾಕ್ತಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ. ನಂತರ ಇದಕ್ಕೆ ಒಂದು ಅರ್ಧ ನಿಂಬೆ ರಸ ಕೂಡ ಹಾಕ್ತಿದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಕೂಡ ಹಾಕ್ತಿದ್ದೀನಿ. ನಾನಿಲ್ಲಿ ಹುಳಿ ಮೊಸರನ್ನ ಹಾಕ್ತಿಲ್ಲ, ಸ್ವಲ್ಪ ಸಿಹಿಯಾಗಿರುವಂಥ ಮೊಸರನ್ನ ಹಾಕ್ತಿದ್ದೀನಿ. ಇದನ್ನೆಲ್ಲ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಹಾಕಿರುವಂಥ ಮಸಾಲೆ ಎಲ್ಲ ಚಿಕನ್ಗೆ ಸೇರಿಕೊಳ್ಳಿ. ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಚಿಕನ್ಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ನಾವು ಮ್ಯಾರಿನೇಟ್ಗೆ ಇಡಬೇಕಾಗತ್ತೆ. ನಾವು ಈ ಚಿಕನ್ನ ಚೆನ್ನಾಗಿ ಮ್ಯಾರಿನೇಟ್ ಮಾಡಿದಷ್ಟು ತುಂಬಾ ರುಚಿಯಾಗಿರುತ್ತೆ. ನಾನಿಲ್ಲಿ ಒಂದು ಗಂಟೆಗಳ ಕಾಲ ಚೆನ್ನಾಗಿ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊತಿದ್ದೀನಿ. ನಿಮಗೆ ಟೈಮ್ ಇದ್ದರೆ ಇನ್ನೂ ಜಾಸ್ತಿ ಗಂಟೆಗಳ ಕಾಲ ಚಿಕನ್ನ ಮ್ಯಾರಿನೇಟ್ಗೆ ಇಡ್ಬೋದು. ನಾವು ಹಾಕಿರುವಂಥ ಮಸಾಲ ಚೆನ್ನಾಗಿ ಚಿಕನ್ಗೆ ಕೋಟಿಂಗ್ ಆಗಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಚಿಕನ್ ಕಟ್ಸ್ ಏನು ಹಾಕಿದ್ದೀವಿ ಅದ್ರ ಒಳಗಡೆ ಕೂಡ ಚೆನ್ನಾಗಿ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚಿಕನ್ ಲೆಗ್ ಪೀಸ್ಗೆ ಚೆನ್ನಾಗಿ ಮಸಾಲ ಕೋಟಿಂಗ್ ಮಾಡಿ ಇದನ್ನ 1 ಗಂಟೆಗಳ ಕಾಲ ಹಾಗೆ ಬಿಡ್ತೀನಿ. ನಂತರ ಈ ಚಿಕನ್ ತಂದೂರಿಗೆ ಗ್ರೀನ್ ಚಟ್ನಿ ತುಂಬಾ ರುಚಿಯಾಗಿರುತ್ತೆ. ಆದ್ದರಿಂದ ಇವತ್ತಿನ ವಿಡಿಯೋದಲ್ಲಿ ಗ್ರೀನ್ ಚಟ್ನಿನ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಕೂಡ ಹಾಕ್ತಿದ್ದೀನಿ. ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಿದ್ದೀನಿ. ನಂತರ ಈ ಸಣ್ಣ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಮೊಸರನ್ನ ಕೂಡ ಹಾಕ್ತಿದ್ದೀನಿ. ನಂತರ ಇದಕ್ಕೆ ನೀರನ್ನು ಹಾಕದೆ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳಿ. ನಾನಿಲ್ಲಿ ನೈಸಾಗಿ ರುಬ್ಬಿ ಗ್ರೀನ್ ಚಟ್ನಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಈ ಗ್ರೀನ್ ಚಟ್ನಿ ರೆಡಿ ಮಾಡೋದನ್ನ ಒಂದು ಬೌಲ್ಗೆ ಹಾಕ್ತಿದ್ದೀನಿ. ಈ ತಂದೂರಿ ಚಿಕನ್ಗೆ ಈ ಗ್ರೀನ್ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ನಂತರ ನಾವು ಚಿಕನ್ ತಂದೂರಿನ ಹೇಗೆ ಮಾಡೋದಂತ ನೋಡೋಣ. ನಂತರ ಚಿಕನ್ ತಂದೂರಿನ ಮಾಡೋದಕ್ಕೆ ನಾನು ಇಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬದಲಿಗೆ ನಿಮ್ಮ ಮನೆಯಲ್ಲಿ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕಿ ಕೂಡ ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋದು. ನಾನು ಇಲ್ಲಿ ಎಣ್ಣೆ ಹಾಕಿ ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿಯಾದ ನಂತರ ಮ್ಯಾರಿನೇಟ್ ಆಗಿರುವಂಥ ಚಿಕನ್ನ ಹಾಕ್ತಿದ್ದೀನಿ. ನಾನು ಮೊದಲಿಗೆ ಒಂದು 2 ಚಿಕನ್ ಲೆಗ್ ಪೀಸ್ನ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಚಿಕನ್ನ ಹಾಕಿದ ನಂತರ ಚೆನ್ನಾಗಿ ಮಸಾಲ ಎಲ್ಲ ಸ್ವಲ್ಪ ಕೋಟಿಂಗ್ ಮಾಡ್ಕೊಳ್ಳಿ. ಚಿಕನ್ನ ಹಾಕಿದ ನಂತರನ ಇದನ್ನ ಉಲ್ಟಾ ಹಾಕೋದಕ್ಕೆ ಹೋಗಬೇಡಿ. ಚಿಕನ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಒಂದು ಕಡೆ, ನಂತರ ಉಲ್ಟಾ ಹಾಕಿದರೆ ಚಿಕನ್ಗೆ ಮಸಾಲ ಕೂಡ ಚೆನ್ನಾಗಿ ಅಂಟ್ಕೊಂಡಿರುತ್ತೆ. ನಾನು ಇದಕ್ಕೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಹಾಕಿದ ನಂತರ ಒಂದು ಮುಚ್ಚಳ ಮುಚ್ಚಿ ಚೆನ್ನಾಗಿ ಚಿಕನ್ನ ಬೇಯಿಸ್ಕೊಳ್ತೀನಿ.
ಈ ಚಿಕನ್ನ ಚೆನ್ನಾಗಿ ನಾವು ಒಂದು 20ರಿಂದ 25 ನಿಮಿಷಗಳ ಕಾಲ ಆದರೂ ಬೇಯಿಸ್ಕೊಳ್ಬೇಕಾಗತ್ತೆ. ನಾನು ಒಂದು ಸಲ ಮುಚ್ಚಳ ಮುಚ್ಚಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಮತ್ತೆ ತಿರುವು ಹಾಕಿ ಮತ್ತೆ ಇದನ್ನು ಬೇಯಿಸ್ಕೊಳ್ತೀನಿ. ರೆಸ್ಟೋರೆಂಟ್ಗಳಲ್ಲಿ ಹೋಗಿ ಚಿಕನ್ ತಂದೂರಿ ತಿನ್ನೋದಕ್ಕಿಂತ ಮನೆಯಲ್ಲಿ ತುಂಬಾ ಸುಲಭವಾಗಿ ಚಿಕನ್ ತಂದೂರಿನ ಮಾಡ್ಕೊಳ್ಬೋದು. ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ. ರೆಸ್ಟೋರೆಂಟ್ ಅಥವಾ ಹೋಟೆಲ್ಗಳಲ್ಲಿ ಯಾವ ರೀತಿ ನಾವು ತಂದೂರಿ ಚಿಕನ್ನ ತಿಂತೀವೋ ಅದೇ ರುಚಿಯಲ್ಲಿ ಮನೆಯಲ್ಲಿ ಕೂಡ ಮಾಡ್ಕೊಳ್ಬೋದು. ಮೊದಲಿಗೆ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಚಿಕನ್ನ ಮುಚ್ಚಿ ಬೇಯಿಸ್ಕೊಂಡ ನಂತರ ಹಾಗೆ ಒಂದು 2ರಿಂದ 3 ನಿಮಿಷಗಳ ಕಾಲ ಚಿಕನ್ ಬೇಯಿಸಿ ಉಲ್ಟಾ ಹಾಕಿ ಹಾಗೆ ಮತ್ತೆ ತಿರುವು ಹಾಕ್ತಾ ಬೇಯಿಸ್ಕೊಳ್ತಾ ಇರಿ. ಈ ಚಿಕನ್ನ ಚೆನ್ನಾಗಿ ಯಾವುದಾದ್ರೂ ನಾನ್ ಸ್ಟಿಕ್ ಪಾತ್ರೆಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಆಗ ಚಿಕನ್ಗೆ ಚೆನ್ನಾಗಿ ಕೋಟಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ. ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಬೇಕು ಹೋಗಬೇಡಿ. ಮೀಡಿಯಮ್ ಫ್ಲೇಮ್ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 20ರಿಂದ 25 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನು ಚಿಕನ್ ಲೆಗ್ ಪೀಸ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಹಾಗೆ ಚೆನ್ನಾಗಿ ಕೋಟಿಂಗ್ ಕೂಡ ಬಂದಿದೆ. ನಂತರ ಇದನ್ನು ನಾವು ಸ್ವಲ್ಪ ತಂದೂರಿ ಮಾಡ್ಕೊಳ್ಬೇಕಾಗತ್ತೆ. ತಂದೂರಿ ಮಾಡೋದಕ್ಕೆ ನಾನು ಇಲ್ಲಿ ಸ್ಟವ್ ಆನ್ ಮಾಡಿ ಈ ರೀತಿ ಒಂದು ಸ್ಟ್ಯಾಂಡ್ನ ಇಟ್ಕೊಂಡಿದ್ದೀನಿ. ಈ ಸ್ಟ್ಯಾಂಡ್ಗೆ ಸ್ವಲ್ಪ ಎಣ್ಣೆನ ಹಚ್ಕೊತಿದ್ದೀನಿ. ನಂತರ ನಾವು ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿರುವಂಥ ಚಿಕನ್ ಲೆಗ್ ಪೀಸ್ನ ಈ ಸ್ಟ್ಯಾಂಡ್ ಮೇಲೆ ಇಟ್ಟು ಸ್ವಲ್ಪ ನಾವು ತಂದೂರಿ ಮಾಡ್ಕೊಳ್ಬೇಕಾಗತ್ತೆ. ಸ್ಟ್ಯಾಂಡ್ ಮೇಲೆ ಚಿಕನ್ ಲೆಗ್ ಪೀಸ್ನ ಇಟ್ಕೊಂಡ ನಂತರ ಸ್ವಲ್ಪ ಈ ರೀತಿ ಮಾಡ್ಕೊಳ್ತಾ ಇರಿ. ಆ ಕಡೆ ಈ ಕಡೆ ಸ್ವಲ್ಪ ತಿರುವು ಹಾಕೊಳ್ಳೋದ್ರಿಂದ ಚಿಕನ್ ಚೆನ್ನಾಗಿ ಬಿಸಿ ತಾಗುತ್ತೆ, ಹಾಗೆ ಚೆನ್ನಾಗಿ ತಂದೂರಿ ಕೂಡ ಆಗುತ್ತೆ. ಹಾಗೆ ಒಂದ್ಸಲ ಈ ಚಿಕನ್ ಲೆಗ್ ಪೀಸ್ನ ಉಲ್ಟಾ ಹಾಕಿ ಇನ್ನೊಂದು ಕಡೆನೂ ಕೂಡ ಹಾಗೆ ಚಿಕನ್ನ ಚೆನ್ನಾಗಿ ತಂದೂರಿ ಮಾಡ್ಕೊಳ್ಳಿ. ಈ ಚಿಕನ್ನ ಚೆನ್ನಾಗಿ ಒಂದು 2ರಿಂದ 3 ನಿಮಿಷಗಳ ಕಾಲ ತಂದೂರಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾವು ಆಲ್ರೆಡಿ ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಿ. ಆದ್ದರಿಂದ ಒಂದು 2ರಿಂದ 3 ನಿಮಿಷಗಳ ಕಾಲ ಚಿಕನ್ನ ಆ ಕಡೆ ಈ ಕಡೆ ತಿರುವು ಹಾಕ್ಕೊಂಡು ಚೆನ್ನಾಗಿ ತಂದೂರಿ ಮಾಡ್ಕೊಳ್ಳಿ. ಈಗ ಇದು ಚಿಕನ್ ತಂದೂರಿ ಆಗಿದೆ. ಹಾಗೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದು 2ರಿಂದ 3 ನಿಮಿಷ ಆದ ನಂತರ ಸ್ಟವ್ ಆಫ್ ಮಾಡ್ಕೊಳ್ಳಿ. ಹಾಗೆ ನಾನು ಈ ಚಿಕನ್ ಲೆಗ್ ಪೀಸ್ನ ಒಂದು ಪ್ಲೇಟ್ಗೆ ಹಾಕ್ತಿದ್ದೀನಿ. ನೀವು ಇದೇ ರೀತಿ ಮನೆಯಲ್ಲಿ ತುಂಬಾ ಸುಲಭವಾಗಿ ರೆಸ್ಟೋರೆಂಟ್ಗಳಲ್ಲಿ ಸಿಗುವಂಥ ಚಿಕನ್ ತಂದೂರಿನ ಮಾಡ್ಕೊಳ್ಳಿ. ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.